ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. BMRCLಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಸಾಲು ಸಾಲು ಅವಘಡಗಳಿಂದ BMRCL ಅದು ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಮೆಟ್ರೋ ಟ್ರ್ಯಾಕ್ಗಳಿಂದ ಪ್ರಯಾಣಿಕರ ದೂರ ಬಿಡಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜನಸಾಮಾನ್ಯರು ಕೂಡ ಹಾಗೇ ಇರ್ತಾರೆ. ಅಲ್ಲಿ ಹೈ ಟೆನ್ಷನ್ ಎಲೆಕ್ಟ್ರಿಕ್ ಕೆವಿಗಳಿಂದ ಮೆಟ್ರೋ ಅನ್ನೋದು ರನ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ತುದಿಯಲ್ಲಿ ಹೋಗಿ ನಿಂತ್ಕೊಂಡು ಬಗ್ಗು ನೋಡುವಂತಹ ಸಾರ್ವಜನಿಕರು ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇರುವಂಥ ಸೆಕ್ಯೂರಿಟಿ ಆಗಾಗ ಎಚ್ಚರಿಸ್ತಿರ್ತಾರೆ, ಆದರೂ ಕೂಡ ಜನಸಾಮಾನ್ಯರಿಗೆ ಅದರ ಅರಿವಾಗೋದಿಲ್ಲ. ಹಾಗಾಗಿ ಸಾಲು ಸಾಲು ಅವಘಡಗಳನ್ನು ತಪ್ಪಿಸಬೇಕು ಅಂದರೆ ಒಂದು ಮಾಸ್ಟರ್ ಪ್ಲ್ಯಾನ್ ಅಗತ್ಯ ಇದೆ. ಹಾಗಾಗಿ BMRCL ತನ್ನದೇ ಆದಂಥ ಮಾಸ್ಟರ್ ಪ್ಲ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಅನಾಹುತ ತಪ್ಪಿಸೋದಕ್ಕೆ ಸ್ಟೇಷನ್ಗಳಿಗೂ PSD ಅಳವಡಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ. ಬೆಂಗಳೂರಿನ ಕೋನಪ್ಪನ ಅಗ್ರಹಾರ ಬಳಿ ಸದ್ಯ PSD ಅಳವಡಿಕೆಯಾಗಿದೆ. ಹಾಗಿದ್ರೆ PSD ಏನೆಲ್ಲ ಪ್ರಯೋಜನ ನೋಡ್ತಾ ಹೋಗೋಣ. ನೋಡಿ, PSD ಅಳವಡಿಕೆಯಿಂದ ಆಗುವಂತಹ ಪ್ರಯೋಜನಗಳನ್ನು ನೋಡ್ತಾ ಹೋಗೋಣ. ಮೆಟ್ರೋದಲ್ಲಾಗುವಂತಹ ಅವಘಡಗಳು ಏನೇ ಇದ್ರೂ ಕೂಡ PSD ಅದಕ್ಕೆ ಬ್ರೇಕ್ ಆಗುತ್ತೆ. AC ಆಗುವ 30% ವೆಚ್ಚ ಅನ್ನೋದು ಉಳಿತಾಯ ಆಗುತ್ತೆ. ಹಳಿ ಸಮೀಪದಲ್ಲಿ ಫೋಟೋ ತೆಗೆಯೋದು, ರೀಲ್ಸ್ ಮಾಡೋದಕ್ಕೆ ಕಡಿವಾಣ ಹಾಕುತ್ತೆ. ಮಕ್ಕಳು ಪೋಷಕರ ಕಣ್ತಪ್ಪಿಸಿ ಹಳಿಗಳತ್ತ ಹೋಗಿ ಆಗುವಂತಹ ಅನಾಹುತವನ್ನು ಇದು ತಪ್ಪಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಿ, ಇದೊಂದು ಗ್ರಾಫಿಕ್ ಇದೆ, ಅಂದರೆ ಒಂದು ಬ್ಲೂ ಪ್ರಿಂಟ್ ಥರ ನೀವು ಅದನ್ನು ಗಮನಿಸಬಹುದು. ಮೆಟ್ರೋದಲ್ಲಿ ಇಳಿಯುವಂತಹ ಪ್ರಯಾಣಿಕರು. ಸೊ PSD ಅಳವಡಿಕೆ ಅನ್ನೋದಾದರೆ ಒಂದಷ್ಟು ಬೆನಿಫಿಟ್ಸ್ ಇದೆ ಅಂತ. ಈಗ ಮಕ್ಕಳನ್ನ ಹಿಡ್ಕೊಂಡು ಪೋಷಕರು ಹೋಗ್ತಿರ್ತಾರೆ, ಮಕ್ಕಳು ಓಡ್ತಾ ಇರ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬಹುದೊಡ್ಡ ಅನಾಹುತ ಅನ್ನೋದಾಗುತ್ತೆ. ನೋಡಿ, ಇದೇ PSD. ಒಂದು ಪಕ್ಷ ಯಾರೇ ತಳ್ಳಿದ್ರು, ಕಾಲು ತಪ್ಪಿ ಜಾರಿ ಬಿದ್ದರು, ಏನೇ ಆದರೂ ಕೂಡ ಈ PSD ಅಳವಡಿಕೆ ಮಾಡೋದರಿಂದಾಗಿ ಇಂಥ ಅನಾಹುತಗಳು ತಪ್ಪುತ್ತೆ ಅಂತ. ಡೆಫಿನೆಟ್ಲಿ ಇದರ ಅವಶ್ಯಕತೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಒಂದು ರೈಲ್ವೆ ಮೆಟ್ರೋ ಸ್ಟೇಷನ್ ಅಂದಾಗ ಆ ಕಡೆಗೊಬ್ಬ ಸೆಕ್ಯೂರಿಟಿ, ಈ ಕಡೆಗೊಬ್ಬ ಸೆಕ್ಯೂರಿಟಿ ಇರ್ತಾರೆ. ಸೊ ಜನಸಾಮಾನ್ಯರು ಸಿಕ್ಕಾಪಟ್ಟೆ ಇರ್ತಾರೆ. ಒಬ್ಬ ಸೆಕ್ಯೂರಿಟಿ ನಿಜಕ್ಕೂ ಕೂಡ ಆ ಭಾಗದ ಟ್ರ್ಯಾಕನ್ನು ಕಂಟ್ರೋಲ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್. ಬಟ್ ಸ್ಟಿಲ್ PSD ಅಳವಡಿಸೋದ್ರಿಂದಾಗಿ ನಿಜಕ್ಕೂ ಕೂಡ ಭಾರಿ ಅನಾಹುತಗಳು ತಪ್ಪೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಒಂದೊಳ್ಳೆ ಪ್ಲ್ಯಾನ್, ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ನೀವು ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಅ ಗ್ರಾಫಿಕಲ್ಲಿ ನೋಡಿ, ಮೈ ಮರೆತು ನಿಂತಿರ್ತಾರೆ, ಟ್ರ್ಯಾಕ್ ಪಕ್ಕನೇ ನಿಂತಿರ್ತಾರೆ, ಜೊತೆಗೆ ಮೊಬೈಲ್ ಹಿಡ್ಕೊಂಡಿರ್ತಾರೆ, ಕಾಲು ತಪ್ಪಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸೊ PSD ಅಳವಡಿಕೆ ಮಾಡಿದ್ರೆ ಎಲ್ಲಿ ಡೋರ್ ಇರುತ್ತೆ ಅಲ್ಲಷ್ಟೇ ಅದು PSD ಓಪನ್ ಆಗುತ್ತೆ. ಇಮಿಡಿಯೇಟಾಗಿ ಮೆಟ್ರೋ ಒಳಗೆ ಜನಸಾಮಾನ್ಯರು ಪ್ರಯಾಣವನ್ನು ಮಾಡಬಹುದು. ಸೊ ಡೆಫಿನೆಟ್ಲಿ ಇದು ಒಳ್ಳೆಯ ಒಂದು ವಿಚಾರ. ಬಟ್ ಇದನ್ನು ಪ್ರಾಯೋಗಿಕವಾಗಿ ಎಲ್ಲಿ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್, ಮುಂದಿನ ದಿನಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಎಷ್ಟು ದಿವಸದಲ್ಲಿ ಮಾಡ್ಬೋದು, ಈ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, PSD ಒಂದು ಒಳ್ಳೆ ಪ್ಲ್ಯಾನ್. ಬಿಕಾಸ್ ಒಂದು ಮೆಟ್ರೋ ಸ್ಟೇಷನ್ ಅಂದಾಗ ಆ ಕಡೆ ಒಬ್ಬ ಸೆಕ್ಯೂರಿಟಿ, ಈ ಕಡೆ ಒಬ್ಬ ಸೆಕ್ಯೂರಿಟಿ ಇರ್ತಾರೆ, ಜನಜಂಗುಳಿ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಸೊ PSD ಅಳವಡಿಕೆಯಿಂದ ಬಹಳಷ್ಟು ಲಾಭಗಳಿದ್ದಾವೆ. ಸೊ ಪ್ರಾಯೋಗಿಕವಾಗಿ ಎಲ್ಲಾದರೂ ಇಂಪ್ಲಿಮೆಂಟ್ ಮಾಡಿದ್ದಾರಾ? ಪಾಸಿಟಿವ್ ರಿಸಲ್ಟ್ಸ್ ಏನಾದರೂ ಸಿಕ್ಕಿದೆಯಾ? ಇಫ್ ಇಟ್ ಈಸ್ ಸಕ್ಸಸ್ಫುಲ್, ಆದಷ್ಟು ಬೇಗ ಇದನ್ನು ಅಳವಡಿಕೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಯೋಜನೆಗಳನ್ನು ರೂಪಿಸಿದೆಯಾ? ಹೇಗೆ STVಯ ಸಿಲಿಕಾನ್ ಸಿಟಿಯ ಟ್ರಾಫಿಕ್ಗೆ ಬಹುತೇಕ ಮಂದಿ ಈಗ ಮೆಟ್ರೋದಲ್ಲೇ ಹೋಗ್ತಾ ಇರುವಂತದ್ದು. ಆದ್ರೆ ಮೆಟ್ರೋದಲ್ಲಿ ಕಳೆದ ತಿಂಗಳಿಂದ ಬಹಳಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಮೊಬೈಲ್ ಸಿಗಲಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಕೂಡ ಬಹಳಷ್ಟು ಜನ ಪುಂಡಾಟಿಕೆ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಲು ಪ್ರಕರಣ ವರದಿಯಿಂದ BMRCL ಎಚ್ಚೆತ್ತುಕೊಂಡು ಮೆಟ್ರೋ ಟ್ರ್ಯಾಕರ್ಗಳಿಂದ ಪ್ರಯಾಣಿಕರ ದೂರದಲ್ಲಿ ಈಗಾಗಲೇ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು. PSC ಅಂದ್ರೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್, ಪ್ಲಾಟ್ಫಾರ್ಮ್ ನಿಂದ ಟ್ರ್ಯಾಕ್ ನಡುವೆ ತಡೆಗೋಡಿ ರೀತಿ ಕೆಲಸವನ್ನು ಕೂಡ ಮಾಡುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಂದ್ರೆ ಅದೊಂದು ಜಸ್ಟ್ ಸ್ಯಾಂಪಲ್ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಕೋನಪ್ಪನ ಅಗ್ರಹಾರ ಬಳಿ ಸದ್ಯ PSIDಯನ್ನ ಅಳವಡಿಕೆ ಕೂಡ ಮಾಡಿದ್ದಾರೆ. ಸೊ ಕೋನಪ್ಪನ ಅಗ್ರಹಾರ ಬಳಿ ಇನ್ಫೋಸಿಸ್ ಫೌಂಡೇಶನ್ ನಿಂದ ಅಳವಡಿಸಿದ್ದು. ಸೊ ಮೆಟ್ರೋದಿಂದ ಕಳೆದ 2 ತಿಂಗಳಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇರೋ ಕಾರಣಕ್ಕಾಗಿ ಸದ್ಯ ಈಗ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಳವಡಿಸಿದ್ದಾರೆ. ಸೊ ಇದು ಯಾವ ರೀತಿ ವರ್ಕಿಂಗ್ ಆಗುತ್ತೆ, ಸೊ ಇದು ಎಷ್ಟು ಉಪಯೋಗ ಆಗುತ್ತೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ಅಳವಡಿಸಲು ಕೂಡ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮೆಟ್ರೋದಲ್ಲಾಗುವ ಅವಘಡಗಳಿಗೆ PSC ಇದು ಬ್ರೇಕ್ ಆಗುತ್ತೆ. AC ಆಗುವ 30% ವೆಚ್ಚ ಉಳಿತಾಯ ಕೂಡ ಇದ್ರಲ್ಲಿ ಆಗುತ್ತಂತೆ. ಸೊ ಹೀಗಾಗಿ ಫೋಟೋ ತೆಗೆಯೋದು, ರೀಲ್ಸ್ ಮಾಡೋದನ್ನೆಲ್ಲ ಇದು ತಪ್ಪಿಸುತ್ತೆ. ಈಗಾಗಲೇ ಮೆಟ್ರೋ ಟ್ರ್ಯಾಕ್ ಬಳಿ ಬಹಳಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರು ಕೂಡ
ಅವರ ಕಣ್ ತಪ್ಪಿಸಿ ಏಕಾಏಕಿ ಜಿಗಿಯುವ ಪ್ರಯತ್ನ ಆಗಿರ್ಬೋದು, ಅಥವಾ ಮೆಟ್ರೋ ಬರುವ ಸಂದರ್ಭದಲ್ಲಿ ಸೆಲ್ಫಿ ತೆಗೆಯೋದು, ಫೋಟೋ ತೆಗೆಯೋದು, ಈ ರೀತಿಯಾದಂತಹ ಹುಚ್ಚಾಟವನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಸದ್ಯ ಬೆಂಗಳೂರು ನಗರದಲ್ಲಿ 63 ಸ್ಟೇಷನ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಸೊ ಹೀಗಾಗಿ BMRCL ಈ ರೀತಿಯಾದಂತಹ PSC ಅಳವಡಿಕೆಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇದಕ್ಕೆ ಬಹಳಷ್ಟು ಖರ್ಚು ಕೂಡ ಇದೆ. ಸದ್ಯ ಈಗಾಗಲೇ ಇನ್ಫೋಸಿಸ್ ಫೌಂಡೇಶನ್ ಇಂದ ಒಂದು ಕಡೆ ಅಳವಡಿಕೆ ಮಾಡಿರುವಂತದ್ದು. ಯಾರಾದ್ರೂ ಸ್ಪಾನ್ಸರ್ ಅಂದ್ರೆ ನೀವು ಹೇಳಿದಾಗೆ ಸರ್ಕಾರ ಅಥವಾ ಹೀಗೆ ಖಾಸಗಿ ಸಂಸ್ಥೆಗಳು ಒಂದ್ ವೇಳೆ ಸ್ಪಾನ್ಸರ್ ಆಗಿ ಕೊಟ್ರೆ ಮುಂದಿನ 67 ಸ್ಟೇಷನ್ಗಳಲ್ಲಿ ಕೂಡ PSB ಅನ್ನು ಅಳವಡಿಕೆ ಮಾಡೋದಕ್ಕೆ ಈಗಾಗಲೇ BMRCL ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ನೋಡಿದ್ರಲ್ಲ, ಇದು ಕೋನಪ್ಪನ ಅಗ್ರಹಾರ ಬಳಿ ಸದ್ಯ ಅಳವಡಿಕೆ ಮಾಡಿರುವಂಥದ್ದು. PSDಯನ್ನು ಅಳವಡಿಕೆ ಮಾಡಿ ಹೇಗದು ಸಕ್ಸಸ್ಫುಲ್ ಆಗಿದೆ ಅಂತ. ಡೆಫಿನೆಟ್ಲಿ, ಯಾಕಂತ ಹೇಳಿದ್ರೆ ಮೆಟ್ರೋ ಅಂದಾಗ ನೋಡಿ, ಇಟ್ ಈಸ್ ಲೈಕ್ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಆಮೇಲೆ ಅದರಲ್ಲಿ ಜನಸಾಮಾನ್ಯರ ಓಡಾಟ ಅಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೆಟ್ರೋ ತಪ್ಪುತ್ತೆ ಅಂಥೇಳಿ ಓಡುವಂಥ ಜನರನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಜನರು ಟ್ರ್ಯಾಕ್ ಪಕ್ಕ ಬಂದು ನಿಂತ್ಕೊಂಡಿರ್ತಾರೆ, ಸಿಕ್ಕಾಪಟ್ಟೆ ಜನಜಂಗಳಿ ಇರುತ್ತೆ ನೋಡಿ. PSD ಅಳವಡಿಕೆ ಮಾಡಿರೋದ್ರಿಂದಾಗಿ ಡೋರ್ ಎಲ್ಲಿ ಬರುತ್ತೆ ಅಲ್ಲೇ ಒಂದು ಇಮಿಡಿಯೇಟಾಗಿ ವಿದ್ಯುತ್ ಲೈನ್ ಏನಿರುತ್ತೆ ಅದರ ಅವಘಡವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಅಗೇನ್ ಒನ್ ಮೋರ್ ಡೋರ್ ಇರುತ್ತೆ. ಸೊ ಹಾಗಾಗಿ ಇಂಥ PSD ಅಳವಡಿಕೆ ಖಂಡಿತವಾಗ್ಲೂ ಮೆಟ್ರೋ ಸ್ಟೇಷನ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಸಹಕಾರಿಯಾಗುತ್ತೆ. ಆಲ್ರೆಡಿ ಕೋನಪ್ಪನ ಅಗ್ರಹಾರ ಈ ಮೆಟ್ರೋ ಸ್ಟೇಷನಲ್ಲಿ ಅಳವಡಿಕೆ ಮಾಡಿದ್ದಾರೆ. ಪಾಸಿಟಿವ್ ರಿಸಲ್ಟ್ಸ್ ಕೂಡ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಭಾರಿ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಇದಿದ್ದರೆ ಖಂಡಿತವಾಗ್ಲೂ ಅಂಥ ಅನಾಹುತಗಳನ್ನು ತಪ್ಪಿಸಬಹುದು. ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಂತ ಇದನ್ನು ಕರೀತಾರೆ. ಸೊ ಇದರಿಂದ ಬಹಳಷ್ಟು ಸಮಸ್ಯೆಗಳು ಖಂಡಿತ ತಪ್ಪತ್ತೆ. AC ಯಿಂದ ಆಗುವ 30% ವೆಚ್ಚ ಅನ್ನೋದು ಉಳಿತಾಯ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಳಿ ಸಮೀಪದಲ್ಲಿ ಫೋಟೋ ತೆಗೆಯೋದು, ರೀಲ್ಸ್ ಮಾಡೋದು, ಯುವಕರ ಹಾವಳಿ ಅದು. ಸೊ ಅದಕ್ಕೂ ಕೂಡ ಬ್ರೇಕ್ ಹಾಕಿದಂಗೆ ಆಗುತ್ತೆ. ಜೊತೆಗೆ ಮಕ್ಕಳು, ಪೋಷಕರು ಅಂದಾಗ ಮಕ್ಕಳು ಓಡ್ತಾ ಇರ್ತಾರೆ, ಟ್ರ್ಯಾಕ್ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಏನಾದರೂ ಅವಘಡಗಳು ಸಂಭವಿಸಬಹುದು ಅನ್ನುವಂತಹ ಆತಂಕ ಇರುತ್ತೆ. ಹಾಗಾಗಿ ಈ ಡೋರ್ಗಳು ನಿಜಕ್ಕೂ ಕೂಡ ಸಹಕಾರಿ. ಮುಂದಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಸರ್ಕಾರ ಇದಕ್ಕೆ ಯಾವ ರೀತಿ ಅಪ್ರೂವಲ್ ಕೊಡುತ್ತೆ, ಕಾದು ನೋಡಬೇಕಾಗಿದೆ. ಬಟ್ PSD ಡೋರ್ಸ್ ವಿಚ್ ಇಸ್ ವೆರಿ ಗುಡ್, ಒಳ್ಳೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.